ಕಲಬುರಗಿ ನಗರದಲ್ಲಿರುತ್ತವ ಅಪ್ಪನ ಕೆರೆ ಇವತ್ತು ದಿವಸ ಅಭಿವೃದ್ಧಿ ಮಾಡುವಂತೇಳಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೂ ಇನ್ನೂರೇ ಕೂಡ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಅಭಿವೃದ್ಧಿ ಆಗೋದನ್ನು ಏನು ಅಲ್ಲಿಗೆ ಕೆಲಸ ನಿಲ್ಲಿಸಿ ಸುಮಾರು 2 ವರ್ಷ ಆಯಿತು. ಆದರೆ ಇವತ್ತಿನ ದಿವಸ ಇಲ್ಲಿ ಬಂದಂತಹ DC ಅವರಾಗಿರ್ಬೋದು, RC ಮೇಡಮ್ ಅವರಾಗಿರ್ಬೋದು, ಇವತ್ತಿನ ದಿವಸ ಅಪ್ಪನ ಕೆರೆ ಏನು ಸಂಬಂಧಪಟ್ಟ ಅಪ್ಪನ ಕೆರೆಯ ಸುತ್ತಮುತ್ತ ಇರುವಂಥ ಜಾಗದಲ್ಲಿ ಏನು ಬೋಟಿಂಗ್ ಸಲುವಾಗಿ ಬೋಟಿಂಗ್ ಮಾಡುವ ಜನರಿಗೆ ಕುಂದುರಕ ನಿಂದಿರಕ ವ್ಯವಸ್ಥೆ ಇತ್ತು. ಆ ಜಾಗದಲ್ಲಿ ಇವತ್ತಿನ ದಿವಸ ತಮ್ಮ ಸಮುದಾಯದವರಿಗೆ ಅಷ್ಟೇ ಅಲ್ಲಿ ಜಾಗ ಕೊಟ್ಟು ಏನು ಇವತ್ತಿನ ದಿವಸ RC ಮೇಡಮ್ ಅವರು ಇದೊಂದು ತಪ್ಪು ಕೆಲಸ ಮಾಡಕತ್ತಾರೆ. ಯಾಕಂದರೆ ಇವತ್ತಿನ ದಿವಸ ತಮಗೆ ಬೇಕಾದ ತಮ್ಮ ಸಮುದಾಯದವರಿಗೆ ಅಷ್ಟೇ ಆ ಒಂದು ಅಪ್ಪನ ಕೆರೆಯಲ್ಲಿ ಉಪಜೀವನ ನಡೆಸೋಕೆ ಒಂದು ಹೋಟೆಲ್ ಹಾಕ್ಲಿಕ್ಕೆ ಅನುವು ಮಾಡಿಕೊಳ್ಳತ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವು RC ಮೇಡಮ್ ಅವ್ರಿಗೆ ಕೇಳಿದಾಗ ಇಲ್ಲ ಅದಕ್ಕೆ ನಾವೇ ಪರ್ಮಿಷನ್ ಕೊಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಮೇಡಮ್ ಅವ್ರಿಗೆ ಹೇಳಿದೆವು, ಮೇಡಮ್ ಅವರೇ ನಮಗೂ ಯಾಕೆ ಇಲ್ಲ, ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದೀವಿ ಸಾರ್ವಜನಿಕವಾಗಿ, ನಮಗೂ ಉಪಜೀವನ ನಡೆಸೋಕ್ಕೆ ಯಾವುದಕ್ಕೆ ಕೆಲಸ ಇಲ್ಲ. ಅದಕ್ಕೆ ನಮ್ಮ ಹುಡುಗರಿಗೆ ನಾವು ಒಳಗಡೆ ಏನಾದರೂ ಹಚ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ಮನವಿ ಇಟ್ಟಿವಿ. ಈಗ ಆದರೂ ಅವ್ರು ಇದ್ರ ಬಗ್ಗೆ ಯಾವುದು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನಾವು RC ಮೇಡಮ್ ಅವರಿಗೆ ಇನ್ನೊಮ್ಮೆ ತಮ್ಮ ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ. ಆ ಅಪ್ಪನ ಕೆರೆ ಇರೋದು ತಮ್ಮ ಒಂದೇ ಸಮುದಾಯರಿಗೆ ಸೀಮಿತ ಆಗೋದಲ್ಲ, ಎಲ್ಲ ಸಮುದಾಯದವರಿಗೆ ಬೇಕಾದಂಥ ಒಂದು ಅಪ್ಪನ ಕೆರೆ. ಅದಕ್ಕೆ ಅಲ್ಲಿ ಎಲ್ಲ ಸಮುದಾಯದವರಿಗೆ ಉಪಜೀವನ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಪ್ಪ ಅಂದರೆ ಒಂದು ವಾರ ಗಡುವು ಕೊಡ್ತಾ ಇದ್ದೀವಿ. 1 ವಾರದ ನಂತರ ನಾವು ಆ ಏನು ಫುಡ್ ಕೋರ್ಟ್ ಅಂತ ಏನು ಹಾಕಿದ್ದಾರೆ ಹೋಟೆಲ, ಆ ಫುಡ್ ಕೋರ್ಟ್ ಎದುರುಗಡೆನೇ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಇಲ್ಲೇ ಯಾವ ಹೋಟೆಲ್ ಹಾಕುವಂಥ ಒಂದು ಇದನ್ನೇ ಇಲ್ಲ ಅಲ್ಲಿ. ಆದರೆ ಇವತ್ತಿನ ದಿವಸ ಮೇಡಮ್ ಅವ್ರು ಕೊಟ್ಟು ಅಂತ ಹೇಳ್ತಾರೆ. ಯಾಕೆ ಕೊಟ್ಟರಪ್ಪ ಅಂದ್ರೆ ಅವ್ರಿಗೆ ಲೈಟ್ ಬಿಲ್ ಕಟ್ಟಕ್ಕಾಗಲ್ಲ ಇರುತ್ತೆ. ಅದು ಅಲ್ಲಿ ಲೈಟ್ ಬಿಲ್ ಎಷ್ಟೋ 5 ಲಕ್ಷ ರೂಪಾಯಿ ಡ್ಯೂ ಅದಂತ ಈ ಥರ ಒಂದು ಏನೇನೋ ಹೇಳಕತ್ತಾರೆ. ನಮಗೆ ಟೆಂಡರ್ ಕೊಟ್ಟು ಹಾಕಿ ಅಂದರು. ಇಲ್ಲರಿ ಅದು 1 ವರ್ಷ ಸಲಾಗ ಅಷ್ಟೇ ಅದ, ಇನ್ನು ನಾವು ಟೆಂಡರ್ ಮಾಡ್ತೀವಿ, ಟೆಂಡರ್ ಆಗ್ಬೇಕು ಅದನ್ನು ತೆಗಿತೀವಿ ಅಂತ ಹೇಳ್ತಾರೆ. ನಾವು ಹೇಳಿದೆವು ಮೇಡಮ್ ಆ ಟೆಂಡರ್ ಆಗೋವರೆಗೂ ನಮಗೂ ಈಗ ಬರೀ ನಿಮ್ಮ ಸಮುದಾಯ ಅಂತೇಳಿ ನಿಮ್ಮ ಸಮುದಾಯದಾಗ ಅಷ್ಟೇ ಕೊಡೋದು ಒಳ್ಳೆ ಮಾತಲ್ಲ. ಇವತ್ತಿನ ದಿವಸ ನಮಗೂ ಕೊಡ್ರಿ, ಏನಾದರೂ ಒಂದು ಒಳಗಡೆ ಒಂದು ಜ್ಯೂಸ್ ಸೆಂಟರ್ ಹಾಕೋಕು ಏನಾದರೂ ನಾವು ಹಾಕ್ತೀವಿ, ನಮಗೊಂದು ವ್ಯವಸ್ಥೆ ಮಾಡಿಕೊಡತ್ತೆ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ. ಅವ್ರು ಇನ್ನೂ ಅದ್ರ ಬಗ್ಗೆ ಯಾವುದು ಕ್ಲಿಯರ್ಫಿಕೇಷನ್ ಕೊಡಲ್ಲ ಮೇಡಮ್ ಅವರು. ಅದಕ್ಕಿಂತ 1 ವಾರ ಟೈಮ್ ಕೊಟ್ಟಿವಿ. 1 ವಾರ ತೆರವುಗೊಳಿಸ್ಬೇಕು, ಇಲ್ಲ ನಮಗೂ ಅಲ್ಲಿ ಉಪಜೀವನ ನಡೆಸೋಕೆ ಒಂದು ಸ್ಥಳಾವಕಾಶ ಕೊಡಬೇಕು. ಎಲ್ಲರಿಗೂ ಸಹ ಕಲಬುರಗಿಯ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರ ಕೆರೆ ಸುತ್ತಮುತ್ತ ಇರತಕ್ಕಂಥ ಒಂದು ಜಾಗದಲ್ಲಿ ಹಿಂದೆ KKIDB ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪುಗೌಡರವರು ಅಭಿವೃದ್ಧಿ ದೃಷ್ಟಿಯಿಂದ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಬಿಡುಗಡೆ ಮಾಡಿ ಅದನ್ನು ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರು. ಆ ಕೆಲಸ ಪ್ರಾರಂಭ ಮಾಡಿದಾಗೂ ಕೂಡ ಸಂಸ್ಥಾನದ ಪರಮ ಪೂಜ್ಯರಾಗಿರ್ತಕ್ಕಂಥ ಲಿಂಗರಾಜಪ್ಪಾಜಿಯವರು ನಾವು ಸಮಾನ ಮನಸ್ಸು ಸಂಘಟನೆ ಜೊತೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಯಾವುದೋ ಒತ್ತುವರಿ ಕಂಡಿರಲಿಲ್ಲ. ಆದರೂ ಕೂಡ ಆಗಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈಗಿನ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಅದು ಒತ್ತುವರಿ ಆಗ್ಲಕತ್ತದ ಅಂತೇಳಿ ತಡೆ ಹಿಡಿದಿದ್ರು. ಆದರೆ ತಡೆ ಹಿಡಲಿ ಪರವಾಗಿಲ್ಲ, ಆದರೆ ಆ ಒತ್ತುವರಿ ಯಾವ ರೀತಿ ಆಯಿತು ಏನಾಯ್ತು ಅದು ತಡೆ ಹಿಡಿದು ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಆದರೆ ಈಗ ಹಲವಾರು ಕೋಟಿ ಬಜೆಟ್ ಇಟ್ಟು ಅದು ಅಭಿವೃದ್ಧಿಗಾಗಿ ಚಿಂತನ ಮಂಥನ ನಡೆಸ್ಯಾರ ಅಂತೇಳಿ RC ಮೇಡಮ್ ಅವರು ಹೇಳಿದರು. ಆದರೆ ಅದು ಅಭಿವೃದ್ಧಿ ಎಲ್ಲಿ ತಕ್ಕ ಯಾವಾಗ ಟೆಂಡರ್ ಕರಿತಾರೆ ಅವಾಗ ಪ್ರಾರಂಭ ಮಾಡಬೇಕಾಯ್ತು. ಆದರೆ ಇವತ್ತು ದಿವಸಲೇ ಅಲ್ಲಿ ಹೋಟೆಲ್ಗೆ ಜಾಗ ಕೊಟ್ಟಿರಿ, ಯಾರಿಗೂ ಅದು ಕೊಟ್ಟೋದಕ್ಕೆ ಅಸಮಾಧಾನ ಇಲ್ಲ. ಆದರೆ ಅದು ಸಾರ್ವಜನಿಕ ಸ್ಥಳವಾಗಿರೋದ್ರಿಂದ ಅಲ್ಲಿ ಏನೇ ಆಗಬೇಕಾದ್ರೂ ಟೆಂಡರ್ ಮುಖಾಂತರ ಆಗಲಿ. ಆದರೆ ಈಗ ನಾವು ಕೇಳಿದೀವಿ ಅಂತಂದಾಗ ಇಲ್ಲ ನಾವು ಒಂದು ವರ್ಷದಲ್ಲಿ ಟೆಂಡರ್ ಕರಿತೀವಿ, ಆದರೆ ಅಲ್ಲಿವರೆಗೆ ಅಷ್ಟೇ ತಾತ್ಕಾಲಿಕ ಕೊಟ್ಟಿವಿ ಅಂದಾಗ ತಾತ್ಕಾಲಿಕ ಅಂದಾಗ ಯಾರ್ಯಾರು ಬಡವರು ಇದ್ದಾರೆ, ಯಾರ್ಯಾರು ಹೊಡಿತಿಬ್ಲಿ ಕೆಲಸ ಮಾಡ್ತಾರೆ, ಯಾರ್ಯಾರು ಅವಶ್ಯಕತೆ ಇದೆ, ಯಾರು ನಿಂಬಲ್ಲಿ ಬರ್ತಾರೆ ಅವ್ರಿಗೆ ಪರ್ಮಿಷನ್ ಕೊಡ್ರಿ. ಇಲ್ಲಿ ಉದ್ದೇಶ ಇಟ್ಕೊಂಡು ನಮ್ಮ ಕೆಲವೊಂದು ಪಕ್ಷದ ಕಾರ್ಯಕರ್ತರು, ಕೆಲವರು ಆಫೀಸರಿಗೆ ಬೇಕಿದ್ದವರು, ಲೀಡರಿಗೆ ಬೇಕಾಗಿದ್ದವರು ಅವ್ರು ಬಂದು ಹೇಳ್ತಾರೆ ಅಂತ ಕೂಡ ತಪ್ಪಾಗ್ತದೆ. ಯಾವುದೇ ಸಮುದಾಯದ ಮನುಷ್ಯರಿಗೆ ಯಾರು ಬರ್ತಾರೋ ಅಲ್ಲಿ ಕೆಲಸ ಮಾಡ್ಕೊಳ್ತಾರೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಕಿತ್ತು ಹೋಗಿಬೇಕು. ಒಂದು ವೇಳೆ 1 ವಾರದೊಳಗೆ ಇದು ಕಿತ್ತು ಹೋಗಲಿಲ್ಲ ಮತ್ತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ನಾವೇ ಕುಂತ ಜಗ ಸರ್ಕಲ್ದಲ್ಲಿ ಆ ಹೋಟೆಲ್ ಕಿತ್ತುವರೆಗೂ ನಿರಂತರ ಧರಣಿ ಮಾಡಬೇಕಾಗ್ತದೆ ಅಂತ ಮಾಧ್ಯಮ